ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವಾಗ ಗುಡ್ ಮಾರ್ನಿಂಗ್ ಅಲ್ಲ, ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್ ಆಗೋಗಿದೆ. ಅಲ್ಲಿ ನೋಡಿ ಟೈಮು 12:10. ಎದ್ದಿರೋದೇ ಇವಾಗ 11 ಕಾಲಲ್ಲಿ. ನೆನ್ನೆ ಎಲ್ಲ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಓಡಾಟ ಎಲ್ಲ ಜಾಸ್ತಿ ಆಯ್ತಲ್ಲ, ಸಾಲದಕ್ಕೆ ಮೊನ್ನೆ ನೈಟು ನಿದ್ದೆ ಇರಲಿಲ್ಲ. ಜಸ್ಟ್ ಒಂದು 3.5-4 hours ಏನೋ ನಿದ್ದೆ ಮಾಡಿದ ಅಷ್ಟೇನೆ. ಸೊ ಆ ನಿದ್ದೆ ಟಯರ್ಡ್ನೆಸ್ಸು ಎಲ್ಲ ಸೇರ್ಕೊಂಡು ಇವತ್ತು ಚೆನ್ನಾಗಿ ನಿದ್ದೆ ತೆಗ್ದಿದ್ದೀವಿ ಇಬ್ರು. ಮನು ಎದ್ರಂತೆ ಒಂದು 10-10:30. ನಾನಂತೂ ಒಂದು 11 ಕಾಲಿಗೆ, ಅದು ಮನು ಬಂದು ಎದ್ದೇಳ್ಸಿದ್ಮೇಲೆ ಬಂದು ಕಾಫಿ ಕುಡಿದ್ಬಿಟ್ಟು ಇಬ್ರು ಕೂತಿದ್ವಿ. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಡ್ತು. ನೆನ್ನೆದ್ ಕೇಕ್ ಒಂದ್ ಸ್ವಲ್ಪ ಎತ್ತಿಟ್ಟಿದೆ, ಅದನ್ನ ತುಂಬಾ ಹಳೇದಾದ್ರೆ ಹಾಳಾಗ್ಬಿಡ, ಒಂಥರ ಟೇಸ್ಟ್ ಕೆಟ್ಟೋಗ್ಬಿಡತ್ತಲ್ಲ ಅಂತ ಅನ್ಕೊಂಡು ಕೇಕ್ನೆ ತಿನ್ಕೊಂಡು ಇಬ್ರು. ಅದೇ ಇವತ್ತು ನಮ್ಮ ಬ್ರೇಕ್ಫಾಸ್ಟ್. ಸೊ ಅಂತೂ ಇಂತೂ ಕೇಕ್ ಎಲ್ಲ ಫುಲ್ ಖಾಲಿ ಮಾಡಿದ್ವಿ. ಆನಿವರ್ಸರಿ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಡೇ ಫುಲ್ ನಾನೇ ಪ್ಲಾನ್ ಮಾಡಿದ್ದು, ನಾನು ಪ್ಲಾನ್ ಮಾಡಿದಂಗೆ ಎಲ್ಲ ಹೋಯ್ತು ಡೇ. ಸೊ ಐ ವಾಸ್ ವೆರಿ ಹ್ಯಾಪಿ. ಇನ್ನೇನಿಲ್ಲ, ಇವಾಗ ಹೋಗ್ಬೇಕು ಆಸ್ ಯೂಶುವಲ್ ಬ್ಯಾಕ್ ಟು ರೊಟೀನ್ ಅನ್ನೋ ಥರ. ಎಂಜಾಯ್ಮೆಂಟ್ ಎಲ್ಲ ಮುಗೀತು. ಇವಾಗ ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡು, ತಿನ್ನು. ಇವತ್ತು ಸ್ಯಾಟರ್ಡೆ, ನಾನ್ ವೆಜ್ ಎಲ್ಲ ಏನು ಮಾಡ್ತಾ ಇಲ್ಲ. ನೆನ್ನೆನೆ ಚೆನ್ನಾಗಿ ತಿನ್ಬಿಟ್ಟಿದೀವಲ್ಲ ನಾನ್ ವೆಜ್. ಸೊ ಹಂಗಾಗಿ ವೆಜ್ ಮಾಡ್ತೀನಪ್ಪ ಅಂತ ಅಂದೆ. ಸಾಹೇಬ್ರು ಓಕೆ ಅಂದ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಯ್ತಾ ಚೆನ್ನಾಗಿ ನಿದ್ದೆ? ಅಲ್ಲ. ಸೊ ಇವತ್ತು ವೆಜಿಟೇರಿಯನ್ ನಿಮಗೆ? ಬೆಳಗ್ಗೆನೆ ಇನ್ನು ಹೂ ಅಂದಲ್ಲ ಮನು. ಬೆಳಗ್ಗೆ ಎದ್ದ ತಕ್ಷಣ ಕೇಳಿದಾಗ, ಬೆಳಗ್ಗೆ ಎದ್ದ ತಕ್ಷಣ ನೀವು ಕೇಳಿದ್ದು ಚಿತ್ರಾನ್ನ ಮಾಡ್ಲಾ ಅಂದೆ, ಹ್ಞೂ ಅಂದೆ ಅಷ್ಟೇ. ರಾತ್ರಿ ಇನ್ನೂ ಮಾತಾಡಲಿಲ್ಲ, ಡಿಸ್ಕಷನ್ಸ್. ಎರಡೆರಡು ಸರಿ ಅಡುಗೆ ಮಾಡು ಅಂತ ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ. ನಾನು ಇವಾಗ ಹೋಗ್ಬಿಟ್ಟು ಬೇಳೆ ಸಾರು ಮಾಡಿಟ್ಬಿಡ್ತಾ ಇದ್ದೆ. ಬೇಡ ಚಿತ್ರಾನ್ನ ಮಾಡ್ತೀನಿ ಅಂದೆ ಮಾಡೋದು. ರಾತ್ರಿ ನೋಡೋಣ ಏನು ಅಂತ. ಬೇಕಾದ್ರೆ ಆಚೆ ಹೋಗೋಣ ಅಂತ ಪ್ಲಾನ್ ಇದೆ, ಅಕಸ್ಮಾತ್ ವಿಡಿಯೋ ಎಡಿಟಿಂಗ್ ಆದರೆ. ಹೌದಾ? ಆನಿವರ್ಸರಿ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತೀಯ ಹೆಂಗೆ ಗೊತ್ತಿಲ್ಲ. ಸುಮಾರು ಶೂಟ್ ಮಾಡಿಬಿಟ್ಟಿದೆ, ಆಲ್ಮೋಸ್ಟ್ 1.5 hours ವಿಡಿಯೋ ಅದು. ಹೌದಾ? ಅಷ್ಟು ಎಡಿಟ್ ಮಾಡೋದು ಕಷ್ಟ. ಅಷ್ಟನ್ನ 1.5 hour 10 ನಿಮಿಷಕ್ಕೆ ತರಬೇಕು ಅಂದ್ರೆ ಕಷ್ಟ ನಿಂಗೆ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡು. ನಿಂಗೆ ಏನಾದ್ರು ಹೆಲ್ಪ್ ಬೇಕಾ ಹೇಳು, ನಾನು ಮಾಡ್ತೀನಿ. ನೋಡಿ, ಹೆಲ್ಪ್ ಮಾಡ್ತೀನಿ ಅಂದ್ರೆ ಹಿಂಗೆ ಕೊಬ್ಬಾಡ್ತಾರೆ. ಓಕೆ, ಎನಿವೇಸ್ ನೋಡೋಣ. ಇವತ್ತು ಆದರೆ ಪಬ್ಲಿಷ್ ಮ್ಯಾಕ್ಸಿಮಮ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಅಲ್ಲ, ಅನ್ಯೂಶ್ವಲ್ ಪಬ್ಲಿಷ್ ಆಗುತ್ತೆ. ಆ್ಯಸ್ ಯೂಶ್ವಲ್ ಈವ್ನಿಂಗು ಇವತ್ತಿನ ವಿಡಿಯೋ ಪಬ್ಲಿಷ್ ಆಗುತ್ತೆ ಅಲ್ವಾ? ಸೊ ಹೀಗಿತ್ತು ನಮ್ಮ ದಿನ ನೆನ್ನೆ. ಇವಾಗ ಹೋಗೋಣ ಕಿಚನ್ನಿಗೆ, ಅಡುಗೆ ಮಾಡೋಣ. ಚಿತ್ರಾನ್ನ ಬೇಕಾ ರಜನಿಗೆ? ಏನಾದರೂ ಆಯ್ತು ತಿಂಡಿ. ಡೈರೆಕ್ಟ್ ಅಡುಗೆನೇ ಮಾಡ್ಬಿಡೋಣ ಅನ್ಕೊಂಡೆ. ಅಡುಗೆ ಮೀನ್ಸ್ ಸಾಂಬಾರು ರೈಸ್ ಮಾಡ್ಬಿಡ. ರಾತ್ರಿಗೆ ಅಲ್ಲ, ಮಾಡಗೇನೋ ಮಾಡಿ ರಾತ್ರಿಗೆ ಬೇಕಾದ್ರೆ ನಾನ್ ವೆಜ್ ಬೇಕಾದ್ರೆ ತಂದ್ಬಿಟ್ಟು ಟ್ರೈ ಮಾಡ್ಕೊಳ್ಳಿ. ಡ್ರೈ. ಓಕೆ, ಏನೋ ಒಂದು ಮಾಡೋಣ. ಅಡುಗೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ. ಇನ್ನು ಫ್ರಿಡ್ಜ್ ತೆಗೆದು ನೋಡಬೇಕಲ್ಲ ಏನೇನಿದೆ, ಯಾವುದನ್ನ ಬೇಗ ಖಾಲಿ ಮಾಡೋ ಕಂಡೀಷನಲ್ಲಿ ಇದೆ ಅಂತ. ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಈಗ ಮರ್ಯಾದೆಯಾಗಿ ನನ್ನ ಚೇರ್ ಬಿಟ್ಬಿಟ್ರೆ ಸರಿ. ನೀನು ಎದ್ದೋ, ನಂದು ಚೇರ್, ಅದು ನಂದು. ಎದ್ಬಿಡು ಇವಾಗ, ದಯವಿಟ್ಟು ಎದ್ಬಿಡು. ನಂದು ಚೇರ್. ನಾನು ಯಾಮಾರಿ ರಾತ್ರಿ ಎಕ್ಸ್ಚೇಂಜ್ ಮಾಡ್ಬಿಟ್ಟೆ. ಈಗ ಅದು ನಿಂದ ಜಾಗ. ದಯವಿಟ್ಟು ನಂದು ಚೇರ್ ತಗೋ ನೀನು ಎತ್ಕೊಂಡು. ನೆನ್ನೆ ಸಂಜೆ ವಿಡಿಯೋ ಪಬ್ಲಿಷ್ ಮಾಡಬೇಕಾದ್ರೆ ವಿಡಿಯೋ ನೋಡು ಹೆಂಗೈತೆ ಅಂದರು. ಮಾರ್ಬಿಟ್ಟು ನನ್ನ ಚೇರ್ ಎಳ್ಕೊಂಡೋಗಿ ಅಲ್ಲಿ ಕೂತ್ಕೊಂಡೆ ಅಷ್ಟೇಪ್ಪ. ಬಿಡ್ತಾನೇ ಇಲ್ಲ ನನ್ನ ಚೇರ್ನ. ಬೆಳಗ್ಗೆ ನೋಡ್ತಾ ಇದ್ದೀನಿ, ಆಲೇ ರಾತ್ರಿ ಎಲ್ಲ ಫುಲ್ಲು ಲೂಸ್ ಮಾಡಾಕ್ಬಿಟ್ಟಿದ್ದೆ. ನಗ್ತೀಯ ನೀನು? ಇನ್ನೊಂದ್ಸರಿ ನನ್ನ ಚೇರ್ ಮುಟ್ಬೇಡ. ನನ್ನ ಜಾಗದಲ್ಲಿ ಇತ್ತು ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಂತೀವಿ. ನೀನು ಯಾರು ಇದ್ಬಿಡು ಅಂತ ನಾವು ಒಂದ್ಸರಿ ಸಿಕ್ಕರೂ ಬಿಡಲ್ಲ. The next morning. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಸಂಡೇ. ಟೈಮ್ ನೋಡಿ ಅಲ್ಲ 12 ಗಂಟೆ ಲಂಚ್ ಟೈಮ್ ಆಗೋಯ್ತು. ಇವಾಗ ನಾನು ಹೋಗಿ ಅಡುಗೆ ಮಾಡಬೇಕು. ಮನುಗೆ ಫುಲ್ ಹೊಟ್ಟೆ ಆಗ್ಬಿಟ್ಟಿದೆಯಂತೆ, ಅದಕ್ಕೆ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದೀನಿ. ಅವ್ರದ್ದು ನಮ್ಮದು ಆ್ಯನಿವರ್ಸರಿ ವಿಡಿಯೋ ಎಡಿಟಿಂಗೇ ಮುಗ್ದಿಲ್ಲ. ಹಾಗಾಗಿ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಕಂಪ್ಲೀಟ್ ಮಾಡಲಿಲ್ಲ ನಾನು. ಇದು ಪುನಃ ಓವರ್ಲ್ಯಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ, ನಾನು ಕಂಟಿನ್ಯೂ ಮಾಡ್ತಾ ಇರೋದಕ್ಕೆ ಹೌದು ಅಂತ ಹೇಳು ಅನ್ಲಿಲ್ಲ. ನಿಂದೇನಪ್ಪ ಸಮಾಚಾರ ಅಂತ? ಸಮಾಚಾರ ಎಲ್ಲ ಹೇಳಿದ್ನಲ್ಲ ನಾನು ಇನ್ನೊಂದು ಅದೇ ಹೇಳಿದೆ.
ಯಾವತ್ತೂ ಅದು ಹೇಳ್ತಿರೋದು. ಸುಮಾರು ವಿಡಿಯೋಗಳು ಮಾಡಿಬಿಟ್ಟಿದ್ಯಾ, ಅದು ಒಂದೊಂದರಲ್ಲ 3-4 ಮಾಡಿದಾಗ ಕಾನ್ಫಿಡೆನ್ಸ್ ಆಗಲ್ಲ. ಹೌದು, ಅವ್ರ ಮೊಬೈಲು, ನನ್ನ ಮೊಬೈಲು, ಕ್ಯಾಮ್ರಾ ಮೂರಲ್ಲಿ ಮಾಡಿರೋದು. ಸೊ ಹಂಗಾಗಿ ಸ್ವಲ್ಪ ಲೆಂತ್ ಜಾಸ್ತಿ ಬಂದಿದೆ, ಅದನ್ನ ಕಟ್ ಡೌನ್ ಮಾಡ್ತಾವ್ರೆ. ಅದು ಕೂರಿಸ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಬಟ್ ಇವತ್ತಂತೂ ಪಬ್ಲಿಷ್ ಆಗತ್ತಲ್ಲ ಫರ್ ಶೋರ್. ಇವತ್ತು ಒಂದೇ ದಿನ 2 ವಿಡಿಯೋ ಆಗುವ. ಹೌದಾ? ಎನಿವೇಸ್ ನನಗೂ ಫುಲ್ಲು ಹೊಟ್ಟೆ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ನಾನು ಬೇಗ ಬೇಗ ಅಡುಗೆ ಮಾಡಬೇಕು. ತಿಂಡಿ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಸಂಡೇಸ್ ಯೂಶ್ವಲಿ ಬ್ರೇಕ್ಫಾಸ್ಟಿಗೆಲ್ಲ ಟೈಮ್ ಆಗೋದೇ ಇಲ್ಲ. ಸಂಡೇಸ್ ಯಾವತ್ತೂ ಬ್ರೇಕ್ಫಾಸ್ಟ್ ಇರೋಲ್ಲ, ಮಂಡೇ ಟು ಸ್ಯಾಟರ್ಡೇ ಇಲ್ಲ. ಎದ್ದೇಳದೆ ಬ್ರೇಕ್ಫಾಸ್ಟ್ ಆಗೋದ್ಮೇಲೆ, ಬ್ರೇಕ್ಫಾಸ್ಟ್ ಟೈಮ್ ಆಗೋದ್ಮೇಲೆ ಅಂತಂದ್ರೆ ಬ್ರೇಕ್ಫಾಸ್ಟ್ ಎಲ್ಲಿಂದ ತಿನ್ನಕ್ಕಾಗತ್ತೆ ಹೇಳಿ ನೀವೇ ಅಲ್ವಾ? ಬಟ್ ದಿನಕ್ಕೆ 3 ಟೈಮ್ ಅಂತೂ ಸಿಗತ್ತೆ ತಾನೆ. ಬಟ್ ನೀನ್ ತಿನ್ನಲ್ಲ. 3 ಟೈಮ್ ಸಿಗ್ತೀವಿ, ಕಷ್ಟಪಟ್ರೆ 2 ಟೈಮ್ ಸಿಗ್ತೀವಿ. ಮನು ನಿಜ ಅನ್ಕೋಬಿಟ್ಟವ್ರು ಮನು. ನಾನು ಅವ್ರಿಗೆಲ್ಲ ಗೊತ್ತು, ನಾನು ಮಾತಾಡಿದ್ರೆ ನಿಜಾನೇ. ಅಷ್ಟೊಂದು ಸತ್ಯಹರಿಶ್ಚಂದ್ರ ತುಂಡ ನೀನು. ಮತ್ತೆ ಏನೋ ಮಾಡ್ಕೊಳ್ಳಿ. ಇವಾಗ ವಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೊಟ್ಟೆ ಕೇಳ್ಬೇಕಲ್ಲ. ಇವತ್ತು ಬೇಗ ತರಕಾರಿ ಹಾಕಿ ಬೇಳೆ ಸಾಂಬಾರ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ಪಲ್ಯ ಮಾಡಿ ಅನ್ನ ಮಾಡಬೇಕು. ಆಗತ್ತೆ ಒಂದು 1/2 hour 40 minutes ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ರೆಡಿ ಆಗೋಗ್ಬಿಡತ್ತೆ. ರೆಡಿ ಮಾಡಿ ಬರ್ತೀನಿ ನೋಡಿ. 12:45 ನಿನ್ನ ಪ್ಲೇಟಲ್ಲಿ ಊಟ ಇರತ್ತೆ. ಈಗ 12 o'clock ಅಲ್ವಾ? 12:45 ನೋಡಿ ಹೆಂಗ್ ಕೊಬ್ಬಾಡ್ತಾರೆ ನೋಡಿ ಹಂಗೆ. ಆಹಾ, ಈ ಕಿಟಕಿ ತೆಗೆದ್ಬಿಟ್ರೆ ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬರತ್ತೆ ಅಂದ್ರೆ ಹೊರಗಡೆಗೆ. ಬಟ್ ಪ್ರಾಬ್ಲಮ್ ಅಂದ್ರೆ ಕರೆಕ್ಟಾಗಿ ದೇವ್ರ ಮನೆ ಎದುರುಗಡೆಗೆ ಈ ಕಿಟಕಿ ಇರೋದ್ರಿಂದ ಅಲ್ಲಿಂದ ಗಾಳಿ ಬಿಸಿದ್ರೆ ದೀಪಗಳು ಒಲಾಡ್ತವೆ. ಅದಕ್ಕೆ ದೇವ್ರ ಮನೆ ಡೋರ್ ಹಾಕಿದ್ದೀನಿ. ಇವಾಗ ತಟ್ಟೆ ಊಟ ಹಾಕೊಂಡು ಬಂದೆ. ಇವತ್ತಿನ ಸ್ಪೆಷಲ್ ತರಕಾರಿ ಬೇಳೆ ಸಾಂಬಾರ್, ರೈಸ್ ವಿತ್ ಕ್ಯಾರೆಟ್ ಅಂಡ್ ಬೀಟ್ರೋಟ್ ಪಲ್ಯ. ಏನ್ ಸರ್ ನಿಮಗೆ ಫೇವ್ರೇಟ್ ಅಲ್ವಾ ಕ್ಯಾರೆಟ್ ಬೀಟ್ರೋಟ್? ಈ ಎಲ್ಲಾನು ಇಲ್ಲ ಅಂದ್ಬಿಟ್ಟು ಚೆನ್ನಾಗೇ ತಿಂತಾ ಇರ್ತೀಯ. ಹೌದು, ಹಂಗೆ ಇರಬೇಕು, ಎಲ್ಲಾನು ತಿನ್ಬೇಕು. ಇಂಥ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಇಷ್ಟನೋ ಕಷ್ಟನೋ ತಿಂತಾ ಇರಬೇಕು ಅಷ್ಟೇ. ಓಕೆ, ಎಂಜಾಯ್ ಯುವರ್ ಮೀಲ್ ನಾವು. ಮೂವಿ ಆಗ್ತಾ ಇದೆಯಾ ರಾತ್ರಿ? ಅಪರೂಪಕ್ಕೆ ಅಪ್ಪ ನಿನ್ನೆ ರಾತ್ರಿ ಬಿಗಿನಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕನೂ ಒಂದು ಮೂವಿನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ತೋರಿಸಿದ್ದು ನಮ್ಮ ಯಜಮಾನ್ರು. ಯಾವ್ದು ಮನು ರಾತ್ರಿ ನಾವು ನೋಡಿದ್ದು ಸಖತ್ತಾಗಿತ್ತು ಮೂವಿ. ಅದು ದೃಶ್ಯ 2 ಅಲ್ಲ? ಇವಾಗ 1 ಹಾಕು. 1 ನಾನು ಫುಲ್ ನೋಡೇ ಇಲ್ಲ. ಆಗಲ್ಲ, ಅದು ನನ್ನ ಇಷ್ಟ ಬಂದಾಗ ಪ್ಲೀಸ್ ಆ ಸ್ಟೋರಿ ಲಿಂಕ್ ಆಗ್ಲಿ ಹಾಕು ಮನು. ಹೇಳ್ತೀನಿ ಬಿಡು ಸ್ಟೋರಿ. ಹಂಗೇನ್ ಬೇಡ, ಹೇಳಲ್ಲ ನೀನ್ ಕರೆಕ್ಟ್ ಆಗಿ ನರೇಟ್ ಮಾಡಲ್ಲ. ಹಾಕು ಮನು. ಇಲ್ಲ ಈಗ ನಾವೇನೋ ಬೇರೆ ನೋಡ್ತೀವಿ. ನೋಡಿ ಅವ್ರು ಹೆಂಗ್ ಕೊಬ್ಬಾಡ್ತಾರೆ. ಹೆಂಡತಿ ಮಾತಿಗೆ ನಯಾ ಪೈಸಾ ಬೆಲೆ ಇಲ್ಲ ಗೊತ್ತಾ? ನಯಾ ಪೈಸಾ ಇಲ್ಲ. ಅಪ್ಪ ಇವತ್ತಂತೂ ದಿನ ಅದು ಹೆಂಗ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂತ ಹೋಗ್ಬಿಡ್ತಾ ಇದೆ. ಆಲೆ 4:15 ಟೈಮ್ ಆಯ್ತು. ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮೂವಿ ನೋಡ್ಕೊಂಡು ಕೂತಿದ್ವಿ. ಯಾವ್ದೋ ಮನು ಹಾರರ್ ಮೂವಿ ಹಾಕಿದ್ರು. ಯಾವ್ದಾದ್ ಮನು ಮ್ಯಾಟ್ನಿನಾ ನೋಡಿ, ಹಂಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಅವ್ರು ಕರೆದ್ರೆ. ಯಾವ್ದಾದ್ರು ನಿನ್ ಮೂವಿ ಹಾಕಿದ್ದು? ಮ್ಯಾಟ್ನಿ. ಅರ್ಧಂಬರ್ಧ ನೋಡಿ ಅಲ್ಲೇ ತುಕ್ಕುಡ್ಕೆ ಬಂದ್ಬಿಡ್ತಂತೆ. ಎದ್ದೋಗಿ ಮಲ್ಕೊಂಡೆ ಒಂದು 45 minutes. ನೀನು ಮಲಗಿದೆಲ್ಲ? ನನ್ಗಿನ ಮೊದ್ಲೇ ಹೋಗಿ ಮಲ್ಕೊಂಡು ಆಮೇಲೆ ಬಂದು ನೆಬ್ಬಸ್ತಾರೆ. ನಾನೆಲ್ಲ ಎದ್ದೇಳಿಸ್ತೇನೆ ನಿನ್ನ? ಬಂದು ಡಬ ಡಬ ಸೌಂಡ್ ಮಾಡ್ತಾನೆ. ಅಪ್ಪ ಅದೇನು ಸೆನ್ಸಿಟಿವ್ ನಿದ್ದೆ ಅಪ್ಪ ಇವ್ರದ್ದು. ನಾನು ಹೋಗಿ ಮಲ್ಕೊಂಡಿದ್ದೆ, ಡಬ್ಬ ಡಬ್ಬ ಸೌಂಡ್ ಅಂತೆ ಅವ್ರಿಗೆ. ಎಡಿಟ್ ಮಾಡು ಹೋಗಿ. ಎಡಿಟ್ ನಡೀತಾ ಇದೆ ನಮ್ದು. ಇದು ನಾಳೆ ಪೋಸ್ಟ್ ಮಾಡ್ಬೋದು. ಲಾಂಗ್ ವಿಡಿಯೋ ನಾಳೆ, ಈ ಶಾರ್ಟ್ಸ್. ಹೌದಾ? ಸೊ ಅಷ್ಟು ಮಾಡಿ ಏನ್ ಮಾಡೋಕ್ಕಾಗತ್ತೆ. ಇವತ್ತು ನಾನು ಸಡನ್ ಆಗಿ ಈಗ ಮಲ್ಗಿದ್ ಎದ್ದ ಮೇಲೆ ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ನಂದಲ್ಲ ಪ್ಲಾನ್. ಹೇಳ್ದೆ ಮನುಗೆ ಈ ವೀಕಲ್ ಊರಿಗೆ ಹೋಗ್ಬೇಕಾಗತ್ತೇನೋ ಅಂತ. ಅಷ್ಟೊತ್ತಿಗೆ ಇವತ್ತೇ ಹೋಗ್ಬಿಟ್ಟು ಬಂದ್ಬಿಡು ಅಂತ ಅಂದ್ರು. ಹೋಗ್ತೀನಪ್ಪ 5:30ಗೆ. ಸೊ ಏನಿಲ್ಲ, ಅಲ್ಲಿ ಊರಲ್ಲಿ ಬ್ಯಾಂಕಲ್ಲಿ ನಂದೊಂದು ಅಕೌಂಟ್ ಇದೆ. ಅದರಲ್ಲಿ ಲಾಸ್ಟ್ ಟೈಮ್ ಹೋದಾಗ ATM ಕಾರ್ಡ್ ಎಕ್ಸ್ಪೈರ್ ಆಗಿ 2 ವರ್ಷ ಆಗಿದೆ. ATM ಕಾರ್ಡಿಗೆ ಅಪ್ಲೈ ಮಾಡಿದೆ. ಅದು ಬ್ರಾಂಚಿಗೆ ಬಂದಿದೆಯಂತೆ. ನಾನೇ ಹೋಗ್ಬೇಕಂತೆ ತಗೊಳಕ್ಕೆ. ನಮ್ಮ ಅಪ್ಪ ಹೋದ್ರೆ ಆಗಲ್ವಂತೆ. ಸೊ ಮೊನ್ನೆ ಫೋನ್ ಮಾಡಿದ್ರು. ಕೇಳಿದೆ, ನಮ್ಮ ಫಾದರ್ನ ಕಳಿಸ್ಕೊಡ್ತೀನಿ, ಕನ್ಸೆಂಟ್ ಕೊಡ್ತೀನಿ, ಇಮೇಲ್ ಹಾಕ್ತೀನಿ, ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡಿ ಅಂದ್ರೆ ಇಲ್ಲ ಅಕೌಂಟ್ ಹೋಲ್ಡರೇ ಬರಬೇಕು ಅಂತಂದ್ರು. ಇನ್ನೇನು ಮಾಡೋಕ್ಕಾಗತ್ತೆ, ನೋಡೋಣ ಬಿಡಿ ಅನ್ಕೊಂಡು ಸುಮ್ಮನೆ ಆಗಿದೆ. ಮನುಗಂಗೆ ಅಂತ ಇದೆ. ಅದಕ್ಕೆ ಮನು ಇವತ್ತೇ ಹೋಗಿ ಬಂದ್ಬಿಡು ನಾಳೆ ಈಸ್ಕೊಂಡು ಅಂತ ಅಂದ್ರು. ಆಮೇಲೆ ಅದಕ್ಕೆ ನೋವತ್ತಾಗಿ ಇನ್ನೇನು ಸಂಡೇ ಅಲ್ವಾ, ಹೋಗ್ಬಿಟ್ಟು ಬರೋಣ ಅನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಬೇಜಾನ್ ಕೆಲಸಗಳಿರ್ತವೆ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಡಂಪ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇದೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಒಂದು 5:15 ಬಸತನ ಅಂತ ಅನ್ಕೊತಾ ಇದ್ದೀನಿ. ಟೈಮ್ ಇವಾಗ ಆಲ್ರೆಡಿ 4:15 ಆಗಿದೆ. ಇದಕ್ಕೆ ಬೇಕು ಒಂದು 1/2 hour. ಇವಾಗ ನೋಡೋಣ ಹೆಂಗೋಗತ್ತೆ ಅಂತ ಗೊತ್ತಿಲ್ಲ. ಕೇರೆ ಬಾಬಾ, ಸೂಪರ್, ಥ್ಯಾಂಕ್ ಯು ನನ್ನನ್ನು ಅಷ್ಟು ಚೆನ್ನಾಗಿ ತೋರಿಸೋದಕ್ಕೆ. ಅದೇ ಖುಷಿಗೆ ಏನಿಲ್ಲ, ಈಗ ಹೋಗಿ ಬಟ್ಟೆ ಮಡಿಸ್ತೀನಿ.
ಕೊಡ್ತೀನಿ, ಅದು ಬಟ್ಟೆ ಮಡಿಸ್ಬಿಟ್ಟು ಒಟ್ಟಿಗೆ. ಕಾಫಿ ಕೊಟ್ಬಿಟ್ಟು ಹೋಗಿ. ನಿಮ್ಗೆ ಬಟ್ಟೆ ಮಡ್ಸೋದು ಟೈಮ್ ಹಿಡಿಯುತ್ತಾ, ಕಾಫಿ ಮಾಡೋ ಟೈಮ್ ಹಿಡಿಯುತ್ತಾ? ಎರಡು ಮಾಡ್ಕೊಂಡು ನಿಂತ್ಕೊಂಡ್ರೆ ಎರಡಕ್ಕೂ ಜಾಸ್ತಿ ಟೈಮ್ ಆಗೋಗುತ್ತೆ ಅಂತ. ಏನೂ ಆಗಲ್ಲ. ಓಕೆ ಬಿಡಪ್ಪ, ಆಯ್ತು, ಮಾಡ್ಬಿಟ್ಟೆ ಹೋಗ್ತೀವಿ. ಇವ್ರು ಸಡನ್ ಊರಿಗೆ ಹೋಗೋಕೆ ಪ್ರೋಗ್ರಾಮ್ ಹಾಕೋಗ್ಬಿಡ್ತಾರೆ. ನಮಗೆ ಬೇಜಾರಾಗೋಗ್ತೈತೆ. ಏನು ವಾರಕ್ಕೆ ನಾನು ನೋಡ್ದಂಗೆ ವರ್ಷದಲ್ಲಿ ಸ್ಟಾರ್ಟ್ ಆದಂಗ್ಲಿದ್ದು ನಾನು ಸುಮಾರು ಸರಿ ಹೋಗಿ ಬಂದ್ಬಿಟ್ಟವ್ರು ಇಲ್ಲಿವರೆಗೂ. ಏನಾದರೂ ಒಂದು ರೀಸನ್ ಕೊಡ್ತಾರಪ್ಪ, ಅಲ್ವೇನಪ್ಪ? ಏನಪ್ಪ, ನಮಗೆ ನಮ್ಮ ಮನೆಗೆ ಹೋಗಕ್ಕೆ ಖುಷಿ ಆಯ್ತಾ. ನಮಗೆ ನಮ್ಮ ಮನೆಯಿಂದ ಆಚೆ ಹೋದ್ರೆ ನಮಗೆ ಬೇಜಾರು. ಅನ್ಕಡೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀಯ. ಆಕ್ಚುಲಿ ಹೋಗಿ ಬಂದಿದೆ ನೀನು ನಾಳೆ ಹೋಗಿ ನಾಡ್ದು ಬರ್ತೀನಿ ಅಂದ್ರೆ 24 hours ಆಗೋಗ್ತೈತೆ. ಇವಾಗ ಹೋಗಿ ನಾಳೆ ಬಂದ್ರೆ 12 hours ಆಗುತ್ತೆ. ಅದನ್ನು ಯೋಚನೆ ಮಾಡಿದ್ದು ನಾನು. ಹುಡಿ ಅಷ್ಟು ಮಿಸ್ ಮಾಡ್ಕೊಂತೀಯ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಗೊರಗುಂಟೆ ಪಳ್ಳಿಗೆ ಹೋಗೋದಿದೆಯಲ್ಲ, ಅದ್ರಷ್ಟು ದೊಡ್ಡ ತಲೆನೋವು ಯಾವುದು ಇರಲ್ಲ. ಯಾಕಂದ್ರೆ ಇವಾಗ ಎಲ್ಲ ಕಡೆಯಿಂದನೂ ಇವಾಗ ಬರ್ತಾ ಇರ್ತಾರೆ ಬೆಂಗಳೂರಿಗೆ. ನನಗೆ ಒಂದೇ ಒಂದು ಸ್ಟ್ರೆಚ್ 500 ಮೀಟ್ರ್ ಹೋಗಿ ಯೂಟರ್ನ್ ನೋಡ್ಕೊಂಡ್ ಬಂದು ಬಸ್ ಸ್ಟಾಪಲ್ಲಿ ಬಿಡಬೇಕು. 500 ಮೀಟ್ರನ್ನ ಕ್ರಾಸ್ ಮಾಡೋದಕ್ಕೆ ಕಮ್ಮಿ ಅಂದ್ರೆ 15-20 ನಿಮಿಷ ಆಗುತ್ತೆ. ಈಗ ವೀಕೆಂಡ್ ಏನ್ ಇರಲ್ಲ ಅನ್ಕೊಂತೀನಿ. ಬರ್ತಿರೋರು ಇರ್ತಾರಲ್ಲಪ್ಪ, ಬರ್ತಿರೋರು ಓಕೆ, ನೋಡೋಣ ನಡಿ. ಹಂಗೆ ಆ ಥರ ಇದೆ ಈಗ ತಲೆನೋವು. ಸೊ ಹೋಗಿ ಮಂಜುನ ಬಿಟ್ಬಿಟ್ಟು ಬರಬೇಕು. ಬಂದಮೇಲೆ ರಾತ್ರಿಗೆ ನಾವು ಹೇಳ್ತಿದ್ದಲ್ಲ ಇಷ್ಟೊತ್ತು ಮಿಸ್ ಮಾಡ್ಕೊತೀನಿ. 12 hours 24 hours ಅವೆಲ್ಲ ಎಷ್ಟು ಲೇಟಾಗಿ ಬರ್ತಾಳೆ ಅಂತ ಲೆಕ್ಕ ಹಾಕೋದು, ಬೇಗ ಬರ್ತಾಳೆ ಅಂತಲ್ಲ. ಎಲ್ಲ ಗಂಡಸರು ಇಷ್ಟೇ, ಎಲ್ಲ ಅಂತ ಹೇಳಲ್ಲ, ಮ್ಯಾಕ್ಸಿಮಮ್ ಗಂಡಸರು ಇಷ್ಟೇ. Trade the whip, trade the currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part.